ಗ್ಲೋಬಲ್ ಕಾಲೇಜ್ ಇಂಜಿನಿಯರಿಂಗ್ ಮುಂದೆ ಇನ್ನು 3 ಜನ ಹುಡುಗರು ಇದ್ದಾರೆ. ಹಾಯ್ ಹಲೋ ನಮಸ್ಕಾರ. ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೆಸರು ದಿವ್ಯಾ. ನಾನು ಬ್ಯಾಂಗ್ಳೂರಿನಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನಲ್ಲಿರೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋರ್ಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಈಗ ಬೇಗ ಶುರು ಮಾಡೋಣ. ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿರೋದು 4th ಮೇ ಅಂದರೆ ಶನಿವಾರ ದಿನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನನ್ನ ಕಸಿನ್ ರಿಸೆಪ್ಷನ್ ಇದೆ. ಈಗಾಗಲೇ ಶಾರ್ಟ್ಸ್ಗಳಲ್ಲಿ ನಾನು ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದೇ ವ್ಲಾಗ್ಸ್ದು ಕಂಟಿನ್ಯೂಷನ್ ಪಾರ್ಟ್ ಹಾಗೆ ಪೂರ್ತಿ ದಿನ ಏನೇನಾಯಿತು ಎಲ್ಲ ನಿಮಗೆ ಈ ವ್ಲಾಗ್ಸ್ಗಳಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ಬೆಳಿಗ್ಗೆನೆ ಹೊರಟಿ ಮಧ್ಯಾಹ್ನದಷ್ಟೊತ್ತಿಗೆ ನಾವು ರೀಚ್ ಆಗಿರೋದು ಶಿವಮೊಗ್ಗಗೆ. ಹೋಟೆಲ್ಸ್ನ ಮುಂಚೆನೆ ಬುಕ್ ಮಾಡಿದ್ದೆ, ಹಾಗಾಗಿ ಮೊದಲು ಇಲ್ಲಿ ಬಂದು ಹೋಟೆಲಲ್ಲಿ ಚೆಕ್ ಇನ್ ಆಗ್ತಾ ಇದೀವಿ. ಈ ಊರಿನಲ್ಲಿ 2 ಹೋಟೆಲ್ ತುಂಬಾನೇ ಫೇಮಸ್ ಆಗಿತ್ತು. ಒಂದು ರಾಯಲ್ ಆರ್ಚಿಡ್, ಇನ್ನೊಂದು ಹರ್ಷ್ ಅಂತ. 2ರಲ್ಲಿ ನಾನು ಈ ಹೋಟೆಲ್ ಚೌಟ್ರಿ ತುಂಬಾನೇ ಹತ್ರದಲ್ಲಿತ್ತು, ಹಾಗಾಗಿ ಇದನ್ನೇ ಬುಕ್ ಮಾಡಿದ್ದೆ. ನಾವು ರೀಚ್ ಆದಾಗ ಸುಮಾರು 2:30 ಹತ್ತತ್ರ ಆಗೋಗಿತ್ತು. ಅಂಡ್ ರಿಸೆಪ್ಷನ್ 7 ಗಂಟೆಯಿಂದ ಶುರು ಆಗ್ತಿತ್ತು. ಸೊ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರಿಸೆಪ್ಷನ್ಗೆ ಬೇಗ ರೆಡಿ ಆಗಬೇಕಿತ್ತು. 2 ರೂಮ್ನ ಬುಕ್ ಮಾಡಿದ್ವಿ. ಒಂದು ನನಗೆ, ನನ್ನ ಹಸ್ಬೆಂಡ್ಗೆ, ಇನ್ನೊಂದು ರೂಮ್ನ ನಮ್ಮ ಮಮ್ಮಿ ಹಾಗೆ ನಮ್ಮ ಡ್ಯಾಡಿ ಕೂಡ ಬುಕ್ ಮಾಡಿದ್ದೆ. ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ನಮ್ಮ ಡ್ಯಾಡಿ ಬರಕ್ ಆಗ್ಲಿಲ್ಲ. ಹಾಗೆ ತುಂಬಾ ಜನ ನಿಮ್ಮ ಡ್ಯಾಡಿನ ವ್ಲಾಗಲ್ಲಿ ತೋರಿಸಿ ಅಂತ ಹೇಳಿದ್ರಿ. ಈ ವ್ಲಾಗಲ್ಲಿ ತೋರಿಸೋಣ ಅಂತ ಇದೆ, ಬಟ್ ಅನ್ಫಾರ್ಚುನೇಟ್ಲಿ ಮನೆ ಕೆಲಸ ನಡೀತಾ ಇದೆ ಅಂಡ್ ಸ್ವಲ್ಪ ಪರ್ಸನಲ್ ಕಮಿಟ್ಮೆಂಟ್ಸ್ ಇಂದ ಅವರು ಬರಕ್ ಆಗ್ಲಿಲ್ಲ. ಹಾಗಾಗಿ ಇವತ್ತು ನಾನು, ನನ್ನ ಹಸ್ಬೆಂಡ್ ಸ್ಮಯ ಹಾಗೆ ನಮ್ಮ ಅಮ್ಮ ನಾವಿಷ್ಟೇ ಜನ ಬಂದಿರೋದು. ಅಂಡ್ ನಮ್ಮ ಅತ್ತೆ ಮಾವ ಈಗಾಗಲೇ ಮುಂಚೆನೆ ಬಂದಿದ್ದಾರೆ ಅಂಡ್ ಅವರು ಗಂಡಿನ ಮನೆಯಲ್ಲಿದ್ರು. ಅವ್ರನ್ನ ಕೂಡ ಈ ವ್ಲಾಗಲ್ಲಿ ತೋರಿಸ್ತೀನಿ. ತುಂಬಾ ಜನ ಕೇಳ್ತಾ ಇದ್ದೀರಾ ಸ್ಪೆಷಲಿ ನಮ್ಮ ಅತ್ತೆ ಮಾವನ್ನ ವಿಡಿಯೋದಲ್ಲಿ ತೋರಿಸೋದಕ್ಕೆ. ಸೊ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಆ ಡೀಟೇಲ್ಸ್ನ ಕೂಡ ಶೇರ್ ಮಾಡಿದ್ದೀನಿ. ಇವತ್ತು ರಿಸೆಪ್ಷನ್ ಇತ್ತು. ಹಾಗೆ ಇವತ್ತು ರೆಡಿ ಆಗೋದಕ್ಕೆ ನಾನು ಮೇಕಪ್ ಆರ್ಟಿಸ್ಟ್ನ ಕೂಡ ಬುಕ್ ಮಾಡಿದ್ದೆ. ತುಂಬಾ ಜನ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿ ಮೇಕಪ್ ಆರ್ಟಿಸ್ಟ್ನ ರೆಫರ್ ಮಾಡಿ ಅಂತ ಕೇಳಿದಾಗ ತುಂಬ ಜನ ಕಾಮನ್ ಆಗಿ ಹೇಳಿದಂಥ ಹೆಸರು ಅಂದರೆ ಕವನ ಅವರು. ತುಂಬಾ ಫೇಮಸ್ ಆಗಿರುವಂಥ ಮೇಕಪ್ ಆರ್ಟಿಸ್ಟ್ ಶಿವಮೊಗ್ಗದಲ್ಲಿ. ಹಾಗೆ ಇವರ ತಾಯಿ ಆಲ್ಮೋಸ್ಟ್ 27 ಇಯರ್ಸ್ ಮುಂಚೆ ಒಂದು ಬಾಟಿಕ್ನ ಶುರು ಮಾಡಿರ್ತಾರೆ. ಆ ಸಲೂನ್ನ ಸಕ್ಸಸ್ಫುಲ್ ಆಗಿ ಇವಾಗ ಕವನ ಅವರು ನೋಡ್ಕೋತಾ ಇದ್ದಾರೆ. ಸೊ ವೆಲ್ ನೋನ್ ನೇಮ್ ಅಂತ ಹೇಳ್ಬೋದು. ಕವನ ಅವರು ಕೂಡ ಆನ್ ಟೈಮ್ ಹೋಟೆಲ್ ರೀಚ್ ಆಗಿ ನನ್ನ ಮೇಕಪ್ನ ಕೂಡ ಶುರು ಮಾಡಿದ್ರು. ಹಾಗೆ ಇವತ್ತು ರಿಸೆಪ್ಷನ್ ಇದೆ ಅಂಡ್ ಈ ಇವೆಂಟ್ಗೆ ನನಗೆ ಮತ್ತು ಸ್ಮೈಂಗ್ ಇಬ್ರಿಗೂ ನಾನು ಒಂದೇ ಥರದ ಕಾಸ್ಟ್ಯೂಮ್ನ ಸೆಲೆಕ್ಟ್ ಮಾಡಿದ್ದೆ. ಈ ಡ್ರೆಸ್ನ ನಾನು ಎಲ್ಲಿ ತೊಗೊಂಡಿದ್ದೀನಿ, ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ, ಹಾಗೆ ಆಕ್ಸೆಸರೀಸ್ನ ಎಲ್ಲೆಲ್ಲಿಂದ ನಾನು ಸೋರ್ಸ್ ಮಾಡಿದ್ದೀನಿ. ತುಂಬಾ ಕ್ವೆಶನ್ಸ್ನ ಈಗಾಗಲೇ ನೀವು ಶಾರ್ಟ್ ಸೆಕ್ಷನ್ ಅಲ್ಲಿ ಕೇಳ್ತಾನೆ ಇದ್ದೀರಾ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಂಗೆ ತುಂಬಾನೇ DMs ಬಂದಿದೆ. ಈ ವ್ಲಾಗ್ ಪೋಸ್ಟ್ ಮಾಡಿ ಆದ್ಮೇಲೆ ಇನ್ನೊಂದು ವಿಡಿಯೋನ ನಾನು ಕಂಪ್ಲೀಟ್ ಆಗಿ ನನ್ನ ಎಲ್ಲಾ ಡ್ರೆಸ್ಗಳು ಅಂದ್ರೆ ನಾನು ಈ ವೆಡ್ಡಿಂಗ್ಗೆ ಏನೇನು ಯೂಸ್ ಮಾಡಿದ್ದೀನೋ, ಸ್ಯಾರಿ, ಲೆಹಂಗಾ, ಕರ್ನನೆಗೆ ಯೂಸ್ ಮಾಡಿದಂಥ ಸ್ಯಾರಿ, ಸೊ ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್, ಹಾಗೆ ಬ್ಲೌಸ್ಗಳನ್ನ ನಾನು ಎಲ್ಲಿ ಹೊಲಿಸಿದ್ದೀನಿ, ಇದಕ್ಕೆ ಎಷ್ಟೆಷ್ಟು ರೇಟ್ಗಳಾಗಿದೆ, ಎಲ್ಲ ಡೀಟೇಲ್ಸ್ನ ನಿಮಗೆ ಸಪ್ರೇಟ್ ಆಗಿ ಇನ್ನೊಂದು ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೆ ಈ ವ್ಲಾಗಲ್ಲಿ ನಾನು ರಿಸೆಪ್ಷನ್, ಮುಹೂರ್ತ 2 ಇವೆಂಟು ಯಾವ ಥರ ಆಯಿತು, ಹಾಗೆ ನನ್ನ ಕೆಲವು ಫ್ಯಾಮಿಲಿ ಮೆಂಬರ್ಸ್ನ ಕೂಡ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಸೊ ವ್ಲಾಗ್ನ ಲಾಸ್ಟ್ ತನಕ ನೋಡಿ. ವೆಡ್ಡಿಂಗ್ ಶಾಪಿಂಗ್ನೆಲ್ಲ ನಾನು ಲಾಸ್ಟ್ ಮಿನಿಟೇ ಮಾಡಿರೋದು. ತುಂಬಾ ಟೈಮ್ ಕೂಡ ಇರಲಿಲ್ಲ ಅಂಡ್ ಆದಷ್ಟು ನನಗೆ ಮತ್ತೆ ಸ್ಮೈಂಗೆ ಒಂದೇ ಕಲರ್ಗಳಲ್ಲಿ ಅಥವಾ ಒಂದೇ ಥರ ಕಾಣೋ ರೀತಿನಲ್ಲಿ ನಾನು ಡ್ರೆಸ್ಸಸ್ನ ಪಿಕಪ್ ಮಾಡ್ತಿದ್ದೆ. ಅಂಡ್ ಇದೇ ರೀಸನ್ ಇಂದ ನಂಗೆ ಇನ್ನೂ ಸ್ವಲ್ಪ ಕಷ್ಟ ಆಯಿತು ಎಲ್ಲ ಕಡೆ ಡ್ರೆಸ್ ಹುಡುಕೋದು. ಹಾಗೆ ನಿಮ್ಗಳಿಗೀಗ ನನ್ನ ಫೈನಲ್ ಲುಕ್ನ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ಮೈನ್ ಔಟ್ಫಿಟ್ನ ಕೂಡ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇಬ್ಬರಿಗೂ ಸೇಮ್ ಫ್ಯಾಬ್ರಿಕ್ನಲ್ಲಿ ಲೆಹಂಗಾನ ಸ್ಟಿಚ್ ಮಾಡಿಸಿದ್ದು ತುಂಬಾನೇ ಚೆನ್ನಾಗಿ ಬಂದಿತ್ತು. ಹಾಗೆ ತುಂಬಾ ಜನ ಈ ಬ್ಯಾಗ್ ಬಗ್ಗೆ ಕೂಡ ಕೇಳ್ತಾ ಇದ್ದೀರಾ. ಇದನ್ನ ಕೂಡ ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿರೋದು. ಯಾವ ಅಂಗಡಿ ಅನ್ನೋ ಡೀಟೇಲ್ಸ್, ಹಾಗೆ ಇದಕ್ಕೆ ಎಷ್ಟು ಪೇ ಮಾಡಿದೆ ಅನ್ನೋ ಡೀಟೇಲ್ಸ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಅಂಡ್ ನಮ್ಮಮ್ಮ ಕೂಡ ಸಿಂಪಲ್ ಆಗಿ ರೆಡಿ ಆಗಿದ್ರು. ನಾವೆಲ್ಲ ಹೋಟೆಲ್ನಲ್ಲೇ ರೆಡಿಯಾಗಿ ಅದಾದ್ಮೇಲೆ ಹೋಟೆಲಿಂದ ಈಗ ಚೌಟ್ರಿಗೆ ಹೋಗ್ತಾ ಇದೀವಿ. ಚೌಟ್ರಿ ಹೋಟೆಲ್ಗೆ ತುಂಬಾನೇ ಹತ್ತಿರದಲ್ಲಿತ್ತು. ಆಲ್ಮೋಸ್ಟ್ ಬರೀ ಒಂದು 10 ಮಿನಿಟ್ಸ್ ದೂರದಲ್ಲಿತ್ತು. ಎಲ್ಲರೂ ತೋರಿಸ್ತಾ ತೆಗಿತಾ ಇದೀನಿ ಎಲ್ಲ ವಿಡಿಯೋ. ಲೆಟ್ಸ್ ಗೋ. ನಾವು ಬಂದಾಗ ಇನ್ನು ರಿಸೆಪ್ಷನ್ ಶುರು ಆಗಿರಲಿಲ್ಲ. ಇಲ್ಲೆಲ್ಲ ಸ್ವಲ್ಪ ಲೇಟಾಗಿ ಶುರು ಆಗುತ್ತೆ ಅಂತ ಕೇಳ್ಪಟ್ಟೆ. ಆ್ಯಂಡ್ ಆಲ್ಮೋಸ್ಟ್ 7 ಗಂಟೆ ಆಗಿತ್ತು ಅನ್ಸುತ್ತೆ ನಾವು ಚೌಟ್ರಿನ ರೀಚ್ ಆದಾಗ. ಆ್ಯಂಡ್ ತುಂಬ ದಿನ ಆದಮೇಲೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಈ ಥರ ನಾವು ಒಟ್ಟಿಗೆ ಸೇರ್ತಾ ಇದ್ದಿದ್ದು. ಸೊ ಎಲ್ಲರನ್ನೂ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಸ್ಮಯಂಗೆ ತುಂಬಾ ಇಷ್ಟ ಆಗುತ್ತೆ, ಸ್ಪೆಷಲಿ ಎಲ್ಲರನ್ನೂ ಮೀಟ್ ಮಾಡೋದು, ಎಲ್ಲರ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋದು. ಇನ್ನೂ ತುಂಬ ಜನ ಬಂದಿರಲಿಲ್ಲ, ಇವಾಗ ತಾನೇ ಜನ ಬರೋಕ್ಕೆ ಶುರು ಆಗ್ತಿತ್ತು. ಆ್ಯಂಡ್ ಹುಡುಗಿನ ಕೂಡ ಇನ್ನೂ ನಿಲ್ಲಿಸಿರಲಿಲ್ಲ. ಸೊ ನಾವು ಬಂದು ಎಲ್ಲ ಗೆಸ್ಟ್ಗಳನ್ನ ಮಾತಾಡಿಸ್ಕೊಂಡು, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಬ್ರನ್ನೊಬ್ರನ್ನ ಮಾತಾಡಿಸ್ಕೊಂಡು, ಹಾಗೆ ನಿಮಗೆ ಕೂಡ ಎಲ್ಲರನ್ನೂ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಸ್ಮೈಂಗೆ ಇವತ್ತು ಯಾವುದೇ ಥರದ ಮೇಕಪ್ ಮಾಡಿಸಿರಲಿಲ್ಲ, ನಾನೇ ಅವಳನ್ನ ರೆಡಿ ಮಾಡಿದ್ದೆ. ಇದ್ರ ಜೊತೆಗೆ ನೀವಿಲ್ಲಿ ನೋಡ್ತಾ ಇರೋದು ನಮ್ಮ ದೊಡ್ಡಮ್ಮ, ಹಾಗೆ ಡ್ರೆಸ್ನಲ್ಲಿರೋದು ನಮ್ಮ ಮಾಮನ ಹೆಂಡತಿ, ಹಾಗೆ ಇದು ಹುಡುಗ, ಇವನ ಹೆಸರು ವಿನಯ್ ಅಂತ. ಇಲ್ಲಿ ನಮ್ಮಮ್ಮ ಕೂಡ ಇದ್ದಾರೆ. ಹುಡುಗಿದು ನನಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಅಥವಾ ಫೋಟೋಸ್ ತೆಗಿಯೋಕ್ಕಾಗಿರಲಿಲ್ಲ, ಯಾಕೆಂದರೆ ಅವ್ರು ಕೂಡ ರೆಡಿಯಾಗಿ ಬಂದಿದ್ದು ಸ್ವಲ್ಪ ಲೇಟ್ ಆಗಿತ್ತು. ಆ್ಯಂಡ್ ಗೆಸ್ಟ್ಗಳೆಲ್ಲ ಕೂಡ ಬಂದು ಆಗೋಗಿತ್ತು. ಹಾಗಾಗಿ ಅವ್ರದ್ದು ಬರೀ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನ ಈಗಾಗಲೇ ನಿಮಗೆ ಹಾಕಿದ್ದೀನಿ.
ಪಕ್ಕನೇ ನಾನು ಗ್ಲೋಬಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನೆಕ್ಸ್ಟ್ ನಾನೇ ಮದುವೆ ಆಗೋದು. ನೆಕ್ಸ್ಟ್ ಹುಡುಗಿ ಇದ್ರೆ ಪ್ಲೀಸ್ ತೋರಿಸಿ ನನಗೆ ಮುಂದೂಡಿ ಬನ್ನಿ. ತುಂಬಾ ಚೆನ್ನಾಗಿದ್ದೀನಿ. ಇಂಜಿನಿಯರಿಂಗ್ ಮುಂದೆ ಇನ್ನು 3 ಜನ ಹುಡುಗರು ಇದಾರೆ. ಅವರೆಲ್ಲ ಮುಗಿಸಿ ಆಮೇಲೆ ನಾನು ಎಲ್ಲ ಹಾಯ್ ಮಾಡಿ. ನಾನು ನಮ್ಮ ಅಕ್ಕ ಇವ್ರು ಯಾರೋ ನಮ್ಗೆ ಗೊತ್ತಿಲ್ಲ. ಯಾರ್ದೋ ಮದುವೆ ಊಟ ಮಾಡಕ್ಕೆ ತುಂಬಾ ದಿನ ಆದ್ಮೇಲೆ ಎಲ್ಲಾರನ್ನೂ ಮೀಟ್ ಮಾಡ್ತಿದ್ವಿ. ಹಾಗಾಗಿ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಏನೇನು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿದ್ನೋ ಆದಷ್ಟು ಈ ವ್ಲಾಗಲ್ಲಿ ಹಾಕಿದ್ದೀನಿ. ರಿಸೆಪ್ಷನ್ ಕೂಡ ತುಂಬಾ ಚೆನ್ನಾಗಾಯ್ತು. ಇದಾದ್ಮೇಲೆ ವಾಪಸ್ ಈಗ ರೂಮಿಗೆ ಬಂದು ರೆಸ್ಟ್ ಮಾಡಿ ಅದಾದ್ಮೇಲೆ ಬೆಳಿಗ್ಗೆ ಮುಹೂರ್ತಮ್ ಇತ್ತು. ಮುಹೂರ್ತಮ್ ಅರೌಂಡ್ 9:30 10 o'clock ಹಂಗಿತ್ತು. ಸೊ ಸ್ವಲ್ಪ ಆರಾಮಾಗಿ ಎದ್ದು ರೆಡಿ ಆಗ್ಬೋದಿತ್ತು. ವೆಡ್ಡಿಂಗ್ ಮೇಕಪ್ ಮಾಡೋದಕ್ಕೆ ಇವತ್ತು ಕುಸುಮ ಅವ್ರು ಇದ್ದಾರೆ. ಇದ್ರ ಜೊತೆಗೆ ಸ್ಯಾರಿ ಮತ್ತೆ ಹೇರ್ ಮಾಡೋದಕ್ಕೆ ವಿಸ್ಮಯ ಅವ್ರು ಕೂಡ ಬಂದಿದ್ರು. ಇಬ್ರು ತುಂಬಾನೇ ಪ್ರೊಫೆಷನಲ್, ತುಂಬಾ ಸ್ವೀಟ್. ಈಗ ತಾನೇ ಅವ್ರ ಕರಿಯರ್ಸ್ನೆಲ್ಲ ಶುರು ಮಾಡಿದ್ದಾರೆ. ಸೊ ಪ್ಲೀಸ್ ಸಪೋರ್ಟ್ ದೆಮ್. ಇಬ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ವಿಸ್ಮಯ ಅವರು ಬ್ಯಾಂಗ್ಳೂರಲ್ಲಿ ಕೂಡ ಅವರ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ, ಸ್ಪೆಷಲಿ ಹೇರ್ ಸ್ಟೈಲ್ ಮತ್ತೆ ಸ್ಯಾರಿ ಡ್ರೇಪಿಂಗ್. ಬೇಕಿದ್ರೆ ಖಂಡಿತವಾಗ್ಲೂ ಅವ್ರ ಪ್ರೊಫೈಲ್ನ ಕೂಡ ಚೆಕ್ ಮಾಡಿ. ಇವತ್ತು ನಮ್ಮಮ್ಮ ಸ್ವಲ್ಪ ಬೇಗನೆ ಹೋಗಿದ್ರು ಚೌಟ್ರಿಗೆ. ಹಾಗಾಗಿ ನಾನು ಸ್ಮೈನ್ ರೆಡಿ ಮಾಡಬೇಕಿತ್ತು. ನಂಗೆ ಅಷ್ಟು ಟೈಮ್ ಇರಲಿಲ್ಲ ಅವಳನ್ನ ರೆಡಿ ಮಾಡೋಷ್ಟು, ಯಾಕೆಂದ್ರೆ ನಾನು ಕೂಡ ರೆಡಿ ಆಗ್ತಿದ್ದೆ. ಹಾಗಾಗಿ ಕುಸುಮ ಅವ್ರ ಕೈಲೇ ಅವಳನ್ನ ಕೂಡ ರೆಡಿ ಮಾಡಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುವಂಥ ಮೇಕಪ್ನ ಅವಳಿಗೆ ಮಾಡಿಸಿದೆ. ಅಂಡ್ ದಿಸ್ ವಾಸ್ ಮೈ ಸ್ಯಾರಿ. ತುಂಬಾ ಜನ ನನ್ನ ಜ್ಯುವೆಲ್ರಿ ಡಿಸೈನ್ಸ್ ಹಾಗೆ ಸ್ಯಾರಿ ಎಲ್ಲಿ ತೊಗೊಂಡಿರೋದು, ಬ್ಲೌಸ್ ಎಲ್ಲಿ ಹೊಲಿಸಿರೋದು ಆ್ಯಂಡ್ ಸ್ಪೆಷಲಿ ಸ್ಮೈನ್ ಡ್ರೆಸ್ ಬಗ್ಗೆ ಮಾತ್ರ ತುಂಬಾ ಕ್ವೆಶನ್ಸ್ ಬರ್ತಾ ಇದೆ. ಎಲ್ಲ ಡೀಟೇಲ್ಸ್ನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ಅಂತಾನೆ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಆದಮೇಲೆ ಖಂಡಿತವಾಗ್ಲೂ ಆ ವ್ಲಾಗ್ನ ಕೂಡ ಪೋಸ್ಟ್ ಮಾಡ್ತೀನಿ. ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆ ನಾನು ಬರೋಷ್ಟರಲ್ಲಿ, ಯಾಕೆಂದರೆ ಸ್ಮೈನ್ನ ರೆಡಿ ಮಾಡಿ ಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡ್ದೇ ಹಿಡಿಯುತ್ತೆ. ಆ್ಯಂಡ್ ನಾನು ಬರೋಷ್ಟರಲ್ಲಿ ಈಗಾಗಲೇ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ಧಾರೆ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಳಕ್ಕಾಗಿರಲಿಲ್ಲ. ಬಟ್ ಫ್ಯಾಮಿಲಿ ಮೆಂಬರ್ಸು ಸ್ವಲ್ಪ ವೀಡಿಯೋಸ್ನ ತೊಗೊಂಡಿದ್ದೀನಿ. ಅದನ್ನೇ ನಿಮಗೆಲ್ಲ ಈಗ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಹಾಗೆ ಮದುವೆಯಲ್ಲಿ ಬಂದಿದ್ದು ಸ್ವಲ್ಪ ಜನ ಕೂಡ ನನ್ನ ಐಡೆಂಟಿಫೈ ಮಾಡಿ ತುಂಬ ಜನ ಮಾತಾಡ್ಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇತ್ತೀಚೆಗೆ ಎಲ್ಲೇ ಹೋದ್ರು ಒಬ್ಬರು ಇಬ್ಬರು ಐಡೆಂಟಿಫೈ ಮಾಡ್ತಾರೆ. ಆ್ಯಂಡ್ ದ್ಯಾಟ್ ಮೇಕ್ಸ್ ಮೀ ಫೀಲ್ ಸೋ ಹ್ಯಾಪಿ. ಮದುವೆಗಳಲ್ಲಿ ರೆಡಿ ಆಗೋದೇ ಈ ಥರದ ಫೋಟೋ ಶೂಟ್ ಮಾಡೋದಕ್ಕಲ್ವಾ. ಐ ಥಿಂಕ್ ಸ್ಪೆಷಲಿ ಲೇಡೀಸ್ಗಳಿಗಂತೂ ಎಷ್ಟು ಫೋಟೋ ತೆಗೆದ್ರೂ ಸಾಕಾಗಲ್ಲ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ಕೂಡ ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಫೋಟೋಸ್ನ ಕ್ಲಿಕ್ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ತುಂಬ ಜನ ನನಗೆ ನನ್ನ ಅತ್ತೆ ಮಾವನ್ನ ಯಾವುದೇ ವೀಡಿಯೋಸಲ್ಲಿ ತೋರಿಸಿಲ್ಲ, ಅವ್ರನ್ನ ತೋರಿಸಿ ಅಂತ ಕೂಡ ತುಂಬ ಜನ ಕೇಳ್ತಾ ಇದ್ವಿ. ಸೊ ಹಿಯರ್ ದೇ ಆರ್. ಇವರೇ ನನ್ನ ಅತ್ತೆ ಮಾವ. ಸೊ ಅವ್ರ ಜೊತೆನೇ ನಾವು ಇವತ್ತು ಧಾರೆ ಮಾಡ್ತಾ ಇದ್ವಿ. ನನ್ನ ಇನ್ಲಾಸ್ ಇರೋದು ಊರಿನಲ್ಲಿ. ಇದೇ ರೀಸನಿಂದ ಅವ್ರನ್ನ ನಾನು ಎಲ್ಲ ವ್ಲಾಗ್ಸಲ್ಲೂ ತೋರಿಸೋದಕ್ಕಾಗಲ್ಲ. ಹಾಗೆ ಎಲ್ಲರೂ ತುಂಬ ಕಂಫರ್ಟಬಲ್ ಆಗೂ ಇರಲ್ಲ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಮಾತಾಡೋದಕ್ಕೆಲ್ಲ. ಆ್ಯಂಡ್ ನಾನು ಅದನ್ನ ಫೋರ್ಸ್ ಮಾಡೋದಕ್ಕೂ ಕೂಡ ಇಷ್ಟಪಡಲ್ಲ. ಬಟ್ ನೀವೆಲ್ಲ ತುಂಬ ಸಲ ಕೇಳಿದ್ದೀರಾ, ತೋರಿಸಿ ಅಂತ ಕೂಡ ಹೇಳಿದ್ರಿ. ಅದೇ ರೀಸನಿಂದ ಇವತ್ತು ಈ ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ನೀವೆಲ್ಲ ಈಗ ಫೈನಲಿ ನನ್ನ ಅತ್ತೆ ಮಾವನ್ನ ಕೂಡ ನೋಡ್ಬೋದು. ಬೆಂಗಳೂರೇ ಬೆಟರ್. ಎಲ್ಲರಿಗೂ 50,000 ಜನಕ್ಕೆ ಹಾಗೆ ಇಲ್ಲಿ ನನ್ನ ಪೂರ್ತಿ ಫ್ಯಾಮಿಲಿನ ಕೂಡ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಐ ಥಿಂಕ್ ವೆಡ್ಡಿಂಗ್ಗಳ ಹೈಲೈಟ್ ಐತಲ್ಲ, ಪೂರ್ತಿ ಫ್ಯಾಮಿಲಿನ ಜೊತೆ ನಿಲ್ಲಿಸಿ ಆ ಫ್ಯಾಮಿಲಿ ಫೋಟೋ ತೊಗೊಳೋದು. ಆ್ಯಂಡ್ ಎಲ್ಲರನ್ನೂ ಇಂಡಿವಿಜುವಲ್ ಆಗಿ ನಿಮಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ. ಬಟ್ ಲಾಸ್ಟಲ್ಲಿ ನಿಂತಿರೋದು ಮೈ ಬ್ರದರ್ ಇನ್ ಲಾ. ಸೊ ಸೆಂಟರಲ್ಲಿ ನೀವೇನು ವೈಟ್ ಶರ್ಟಲ್ಲಿ ನೋಡ್ತಾ ಇದ್ದೀರಾ, ಅವರು ನನ್ನ ಹಸ್ಬೆಂಡ್ ಎಲ್ಡರ್ ಬ್ರದರ್. ಆ್ಯಂಡ್ ಲಾಸ್ಟಲ್ಲಿ ಇರೋದು ನಮ್ಮ ಮಾಮ ಹಾಗೆ ನಮ್ಮ ಅತ್ತೆ, ಅಂದರೆ ನಮ್ಮ ಮಮ್ಮಿಯವರ ತಮ್ಮ ಮತ್ತು ಅವ್ರ ಹೆಂಡತಿಯವರು. ಯಾರು ಮದುವೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ವೆಡ್ಡಿಂಗ್ ಮುಗಿಸಿ ಅದಾದಮೇಲೆ ವಾಪಸ್ ರೂಮಿಗೆ ಬಂದು ಕ್ವಿಕ್ಕಾಗಿ ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ವಾಪಸ್ ಈಗ ಗಂಡಿನ ಮನೆಗೆ ಹೋಗ್ತಾ ಇದ್ದೀವಿ. ಏಕೆಂದರೆ ಇಲ್ಲಿ ಹುಡುಗಿನ ಕರ್ಕೊಂಬರ್ತಾ ಇದ್ದಾರೆ. ಆ್ಯಂಡ್ ಮನೆ ತುಂಬ ಶಾಸ್ತ್ರ ಕೂಡ ಆಯಿತು. ಅದ್ರದ್ದು ಕೆಲವು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ.
ಕೆಲವು ಫೋಟೋಸ್ನ ಕೂಡ ನಿಮಗೆಲ್ಲ ತೋರಿಸೋದಕ್ಕೆ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಫ್ರೇಮಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ನನ್ನ ಹಸ್ಬೆಂಡ್ ಎಲ್ಡರ್ ಬ್ರದರ್, ಹಾಗೆ ಅವ್ರ ಫ್ಯಾಮಿಲಿ ಕೂಡ ಇದೆ. ಆ್ಯಂಡ್ ಇಲ್ಲಿರೋದು ಇಸ್ ಮೈ ಕಸಿನ್ ಸಿಸ್ಟರ್, ಹಾಗೆ ಶೀಸ್ ಆಲ್ಸೋ ಮೈ ಕೋ ಸಿಸ್ಟರ್. ಇದಾದಮೇಲೆ ಇದು ನಾನು ನನ್ನ ಹಸ್ಬೆಂಡ್. ಇಲ್ಲಿರೋದು ನಮ್ಮ ಮಾಮನ ಹೆಂಡತಿ. ಆ್ಯಂಡ್ ನೆಕ್ಸ್ಟ್ ಇದು ನನ್ನ ಕಸಿನ್ಸ್, ಹಾಗೆ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ ಎಲ್ಲರೂ ಇಲ್ಲಿದ್ದಾರೆ. ಇಲ್ಲೂ ಕೂಡ ನನ್ನೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಕ್ವಿಕ್ಕಾಗಿ ಯಾರ್ಯಾರು ಫೋಟೋಸ್ ವೀಡಿಯೋಸ್ ಅವೈಲಬಲ್ ಇತ್ತು ಎಲ್ಲರನ್ನೂ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಕೆಲವು ಫ್ಯಾಮಿಲಿ ಪಿಕ್ಚರ್ಸ್ನ ಕೂಡ ನಾವು ತೊಗೊಂಡಿದ್ವಿ. ಇದ್ರೆ ಸ್ಮೈ ವಾಸ್ ವೆರಿ ಕ್ರ್ಯಾಂಕಿ, ಸೊ ಅವಳದು ಜಾಸ್ತಿ ಪಿಕ್ಚರ್ಸ್ನ ನಾನು ತೊಗೊಳಕ್ಕಾಗಲಿಲ್ಲ. ಇದ್ರ ಜೊತೆಗೆ ಇದೊಂದು ಕ್ಲಿಪ್ಪಿಂಗ್ ಇತ್ತು ಮುಹೂರ್ತಮ್ದು, ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಕಮ್ಮಿ ಫೋಟೋಸ್ನ ತೊಗೊಂಡಿದ್ದೆ ಸ್ಮೈನ್ ಜೊತೆ, ಯಾಕೆಂದರೆ ಅವಳು ಸಿಕ್ಕಾಬಡೆ ಕಿರಿಕಿರಿ ಕೂಡ ಮಾಡ್ತಾ ಇದ್ಲು. ಆ್ಯಂಡ್ ಇಲ್ಲಿ ನನ್ನ ಪೂರ್ತಿ ಫ್ಯಾಮಿಲಿ ಮೆಂಬರ್ಸ್, ನಾನು ನನ್ನ ಹಸ್ಬೆಂಡ್, ಹಾಗೆ ಇದೊಂದು ಸೆಲ್ಫಿ ಕೂಡ ಇತ್ತು ಸ್ಮೈನ್ ಜೊತೆ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಐ ಥಿಂಕ್ ಇದೊಂದೇ ಕ್ಲಿಪ್ಪಿಂಗ್ ನನಗೆ ಅವಳ ಜೊತೆ ಕರೆಕ್ಟಾಗಿ ಸಿಕ್ಕಿದ್ದು. ಇದ್ರ ಜೊತೆಗೆ ಇಲ್ಲಿ ಕೂಡ ಸಾಕಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅವ್ರನ್ನ ಕೂಡ ತೋರಿಸ್ತಾರೆ. ಅವರೇ ಹಾಡು ಹಾಕ್ತವ್ರೆ. ಯಾವ್ದೋ ಹಾಡು ಹಾಕಿದ್ರಲ್ಲ ನೀವು. ಹುಡುಗನ ಕಡೆಯಿಂದ ಹುಡುಗಿಗೆ ಈ ತರದ ಒಂದು ಚಿಕ್ಕ ಸರ್ಪ್ರೈಸ್ ಕೂಡ ಇತ್ತು. ಸೊ ಡೆಕೋರ್ ಎಲ್ಲ ಮಾಡಿಸಿದ್ದ ಅವಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ. ಹಾಗೆ ಹುಡುಗನ ಹೆಸರು ವಿನಯ್, ಹುಡುಗಿ ಹೆಸರು ಸ್ಫೂರ್ತಿ ಅಂತ. ಸೊ ವೆಲ್ಕಮಿಂಗ್ ದ ಬ್ರೈಡ್ ಆಲ್ಸೋ ಟು ದ ಹೌಸ್. ಕೆಲವು ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡಿದ್ದೆ ನಿಮ್ಗಳ ಜೊತೆ ಶೇರ್ ಮಾಡೋದಕ್ಕೆ. ರಾಹುಕಾಲ ಆದಮೇಲೆ ಹುಡುಗ ಹುಡುಗಿನ ಮನೆಗೆ ತುಂಬಿಸೋ ಶಾಸ್ತ್ರ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಈ ಥರದ್ದು ಒಂದು ಫ್ಯಾಮಿಲಿ ವಿಡಿಯೋ ಅಥವಾ ವೆಡ್ಡಿಂಗ್ ರಿಲೇಟೆಡ್ ವಿಡಿಯೋನ ಮಾಡಿರೋದು. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ತುಂಬ ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ನೋಡಬೇಕು ಅಂತ ಹೇಳ್ತಿದ್ರಿ. ಆದಷ್ಟು ಎಲ್ಲರನ್ನೂ ಬ್ಲಾಗ್ಸಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಎಲ್ಲರದ್ದು ಹೆಸರು ಅಥವಾ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಸಿಕ್ಕಾಬಟ್ಟೆ ಸೌಂಡ್ ಇತ್ತು ಆ್ಯಂಡ್ ಎಲ್ಲರನ್ನೂ ಮಾತಾಡ್ಸೋಕೆ ಆಗ್ತಿರ್ಲಿಲ್ಲ. ಬಟ್ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಆ್ಯಂಡ್ ನಿಮ್ಗಳ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವೆಡ್ಡಿಂಗ್ ಮತ್ತು ರಿಸೆಪ್ಷನ್ ವಿಡಿಯೋ ಇದಾಗಿತ್ತು. ಇದ್ರ ಜೊತೆಗೆ ಕರ್ನರೆ, ಹಾಗೆ ನಾವು ಒಂದು ಪೂರ್ತಿ ದಿನ ಫ್ಯಾಮಿಲಿ ಔಟಿಂಗ್ ಥರ ಕೂಡ ಹೋಗಿದ್ವಿ. ಸೊ ಆ ಬ್ಲಾಗ್ಸ್ನ ಕೂಡ ಬೇಗ ಅಪ್ಲೋಡ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.